ರಾಜ್ಯ ಕಾಂಗ್ರೆಸ್ ಪಾಳೆಯದ ಕುರ್ಚಿ ಕದನದ ನಡುವೆ ಇವತ್ತು ನವದೆಹಲಿಯಲ್ಲಿ ನಡೆಯುವಂತಹ ಸಿಡಬ್ಲ್ಯೂಸಿ ಸಭೆ ಸಾಕಷ್ಟು ನಿರೀಕ್ಷೆಗಳಿಗೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನವದೆಹಲಿಯಲ್ಲಿ ಇವತ್ತು ಹೈ ವೋಲ್ಟೇಜ್ ಸಿಡಬ್ಲ್ಯೂಸಿ ಮೀಟಿಂಗ್ಗೆ ಕ್ಷಣಗಣನೆ ಆರಂಭ ಆಗಿದೆ. ಇವತ್ತು ಬೆಳಗ್ಗೆ ದೆಹಲಿಯ ಇಂದಿರಾ ಭವನದಲ್ಲಿ 10:30ಕ್ಕೆ ಸಿಡಬ್ಲ್ಯೂಸಿ ಮೀಟಿಂಗ್ಗೆ ವೇದಿಕೆ ಸಿದ್ಧವಾಗಿದ್ದು ಕಾಂಗ್ರೆಸ್ ಕಾರ್ಯಕಾರಿಣಿಗೆ ಹಾಜರಾಗೋದಕ್ಕೆ ದೆಹಲಿಗೆ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳು ಪ್ರಯಾಣವನ್ನ ಬೆಳೆಸಿದ್ರು, ದೆಹಲಿ ರೀಚ್ ಆಗಿದ್ದಾರೆ. ಅಧಿಕಾರ ಹಂಚಿಕೆ ಕುರಿತಂತೆ ಈ ಸಭೆಯಲ್ಲಿ ಚರ್ಚೆ ಆಗುತ್ತಾ ಅನ್ನೋದು ಪ್ರಶ್ನೆ. ಸದ್ಯ ರಾಜ್ಯದಲ್ಲಿ ಸೃಷ್ಟಿಯಾಗಿರುವ ಜ್ವಲಂತವಾಗಿರುವ ನಾಯಕತ್ವ ಗೊಂದಲ ಬಗೆಹರಿಯುತ್ತಾ? ನಾಯಕತ್ವದ ಎಲ್ಲ ಗೊಂದಲ ಬಗೆಹರಿಸ್ತೀವಿ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷರು ಹೇಳಿದ್ದಾರೆ. ಆ ಹಿನ್ನೆಲೆ ಈ ಸಿಡಬ್ಲ್ಯೂಸಿ ಸಭೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸಭೆ ತೀವ್ರವಾದಂತ ಕುತೂಹಲ ಕಾರಣವಾಗ್ತಾ ಇದೆ. ಈ ಸಭೆಯಲ್ಲಿ ಸಿಎಂ ಕುರ್ಚಿಯ ಫೈಟ್ ಪ್ರಸ್ತಾಪ ಆಗುವ ಸಾಧ್ಯತೆ ಇದ್ದು ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಈ ವಿಚಾರವನ್ನ ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪಕ್ಕೆ ತರ್ತಾರಾ? ಖರ್ಗೆ ಭೇಟಿ ಮಾಡಿ ಈಗ ಆಲ್ರೆಡಿ ಡಿಕೆ ಶಿವಕುಮಾರ್ ಡಿಮ್ಯಾಂಡ್ ಅನ್ನ ಪ್ರಸ್ತುತಪಡಿಸಿದ್ದಾರೆ. ನೀವೇ ಮಧ್ಯ ಪ್ರವೇಶ ಮಾಡಿ ಕ್ಲಾರಿಟಿ ಕೊಡಿಸ್ಬೇಕಂತ ಹೇಳಿ ಖರ್ಗೆ ಅವರನ್ನು ಒತ್ತಾಯಿಸಿದ್ದಾರೆ. ಇಲ್ಲದೇ ಇದ್ರೆ ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಪ್ರತ್ಯೇಕವಾಗಿ ಚರ್ಚೆ ಮಾಡಿ ಅಂತ ಹೇಳಿ ಡಿಕೆ ಶಿವಕುಮಾರ್ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಅನ್ನುವಂತ ಡೀಟೇಲ್ಸ್ ಇದೆ. ಕ್ಷಣಗಣನೆ ಆರಂಭ ಆಗಿರೋದು ಸಿಡಬ್ಲ್ಯೂಸಿ ಮೀಟಿಂಗ್ಗೆ. ಈ ಸಭೆ ಸಾಕಷ್ಟು ಕುತೂಹಲಗಳಿಗೆ ಕಾರಣವಾಗ್ತಾ ಇದೆ. ಬಿಕಾಸ್ ಸಭೆಗೆ ಹೋಗೋದಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದಂತ ನಾಯಕರು, ಹಾಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದು, ಈ ಬಿರುಸಿನ ಚಟುವಟಿಕೆಗಳಿದೆಯಲ್ಲ ಇದೆಲ್ಲವೂ ಕೂಡ ಸದ್ಯ ರಾಜ್ಯದಲ್ಲಿರುವ ನಾಯಕತ್ವ ಗೊಂದಲದ ನಿವಾರಣೆಯನ್ನು ಮಾಡುತ್ತಾ ಅಥವಾ ತಮ್ಮ ಪ್ರಯತ್ನವನ್ನ ಮುಂದುವರೆಸುವಂತಹ ಭಾಗವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಸರತ್ತೇನು ನಡೆಸಿದ್ರು, ಇದು ಎಷ್ಟು ಫ್ರೂಟ್ಫುಲ್ ಆಗುತ್ತೆ ಅನ್ನೋದು ಪ್ರಶ್ನೆ. ಸಿಡಬ್ಲ್ಯೂಸಿ ಸಭೆ ಬಳಿಕ ರಾಹುಲ್ ಭೇಟಿಗೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಅದು ಕೂಡ ಪ್ರತ್ಯೇಕ ಮಾತುಕತೆಗೆ ಪ್ಲಾನ್ ಮಾಡಿರೋದು. ಸಂಪುಟ ಸರ್ಜರಿ ಕುರಿತಂತೆ ರಾಹುಲ್ ಗಾಂಧಿ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಚರ್ಚೆ ಮಾಡುವ ಸಾಧ್ಯತೆ ಕಂಡು ಬರ್ತಾ ಇದೆ. ಸಂಪುಟ ಪುನಾರಚನೆ ಮಾಡುವ ಮೂಲಕ ಡಿಕೆಗೆ ಠಕ್ಕರ್ ಕೊಡೋದಕ್ಕೆ ಸಿಎಂ ತಂತ್ರವನ್ನ ರೂಪಿಸಿದ್ದು, ರಾಹುಲ್ ಒಪ್ಪಿದ್ರೆ ಜನವರಿಯಲ್ಲೇ ಸಂಪುಟ ಸರ್ಜರಿಗೆ ಪ್ಲಾನ್ ಹಾಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈ ಮೂಲಕ ಒಂದು ಸ್ಪಷ್ಟ ಸಂದೇಶ ಅಂತೂ ರವಾನೆ ಆಗುತ್ತೆ. ಸಂಪುಟ ಪುನಾರಚನೆ ಆಯಿತು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಅವರೇ ಕಂಟಿನ್ಯೂ ಆಗ್ತಾರೆ, ಬಟ್ ಅವ್ರ ಕ್ಯಾಬಿನೆಟ್ ಅನ್ನ ರೀಶಫಲ್ ಮಾಡುವ ಮುಖಾಂತರ ಇರುವಂತಹ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವಂತ ಕಸರತ್ತಿನ ಭಾಗವಾಗಿ ಮುಖ್ಯಮಂತ್ರಿಗಳು ಇವತ್ತು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡ್ತಾರಾ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಆ್ಯಂಡ್ ರಾಹುಲ್ ಗಾಂಧಿ ಅವರನ್ನ ಪ್ರತ್ಯೇಕವಾಗಿ ಭೇಟಿಯಾಗಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಉದ್ದೇಶಿಸಿರೋದು. ಸೊ ಇದಕ್ಕೆ ಕೂಡ ಅವಕಾಶ ಲಭ್ಯ ಆಗುತ್ತೆ ಅನ್ನುವಂಥ ಮಾತುಗಳಿದೆ. ಆ್ಯಂಡ್ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕೆ ಪ್ರಯತ್ನಿಸಿದ್ರು ಕೂಡ ಅದು ಸಾಧ್ಯ ಆಗಿಲ್ಲ. ಆದರೆ ಮುಖ್ಯಮಂತ್ರಿಗಳಿಗೆ ಮಾತ್ರ ಈ ಭೇಟಿಗೆ ಅವಕಾಶ ಸಿಗುತ್ತೆ ಅಂತ ಹೇಳಿದ್ರೆ ಹೈಕಮಾಂಡಿನ ಒಲವು ಯಾರ ಕಡೆಗಿದೆ ಅನ್ನೋದು ಕೂಡ ಚರ್ಚಾಸ್ಪದ. ಅದರ ಜೊತೆಗೇನೆ ಈ ಸಿಡಬ್ಲ್ಯೂಸಿ ಮೀಟಿಂಗ್ನಲ್ಲಿ ಯಾವೆಲ್ಲ ವಿಚಾರ ಚರ್ಚೆ ಆಗುತ್ತೆ, ಕರ್ನಾಟಕ ರಾಜ್ಯ ರಾಜಕಾರಣದ ಚಿತ್ರಣಕ್ಕೆ ಒಂದು ಗೊಂದಲಕ್ಕೆ ತೆರೆ ಎಳೆಯುವಂಥ ಪ್ರಯತ್ನ ಮಾಡಲಾಗುತ್ತಾ ಅನ್ನೋದು ಇರುವ ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ. ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಅವರಿಂದ. ಬಟ್ ಅದಕ್ಕಿಂತ ಮುಂಚೆ ಈ ಸಿಡಬ್ಲ್ಯೂಸಿ ಸಭೆಯಲ್ಲಿ ಇರುವಂಥ ಗೊಂದಲಗಳು, ಅನೇಕ ತಿಂಗಳುಗಳಿಂದ ಇರುವಂಥ ಗೊಂದಲಗಳು ಬಗೆಹರಿಯುತ್ತಾ ಅನ್ನೋದು ಇರುವಂತಹ ಕುತೂಹಲ. ಮುಖ್ಯಮಂತ್ರಿಗಳು ಆಲ್ರೆಡಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇವತ್ತು ಬೆಳಗ್ಗೆ 10:30ಕ್ಕೆ ಸಿಡಬ್ಲ್ಯೂಸಿ ಮೀಟಿಂಗ್ ಇದೆ. ಬರೀ ಸಿಎಂಗೆ ಮಾತ್ರ ಆಹ್ವಾನ ಇರೋದು, ಅದು ಕೂಡ ನೋಟ್ ಮಾಡಬೇಕಾಗಿರುವಂಥ ವಿಚಾರ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್, ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸಂತೋಷ್, ಸಿಡಬ್ಲ್ಯೂಸಿ ಸಭೆಗೆ ಮುಖ್ಯಮಂತ್ರಿಗಳು ಹೋಗೋದಕ್ಕಿಂತ ಮುಂಚೆ ನಡೆದಂತಹ ಬಿರುಸಿನ ಚಟುವಟಿಕೆಗಳು ನಿರೀಕ್ಷೆಗಳನ್ನು ಇನ್ನೂ ಹೆಚ್ಚು ಮಾಡ್ತಾ ಇದೆ, ಕುತೂಹಲ ಹೆಚ್ಚು ಮಾಡ್ತಾ ಇದೆ. ಈ ನಾಯಕತ್ವ ಗೊಂದಲಕ್ಕೆ ಈಗಲಾದ್ರೂ ತೆರೆ ಬೀಳುವಂತ ಸಾಧ್ಯತೆ ಇದೆಯಾ? ಸಭೆ ಹೈಲೈಟ್ಸ್ ಏನಾಗಿರುತ್ತೆ? ಪ್ರಜ್ವಲ, ಪ್ರಮುಖವಾಗಿ ಇವತ್ತು ಕಾಂಗ್ರೆಸ್ ಇಂದಿರಾ ಗಾಂಧಿ ಭವನದಲ್ಲಿ ನಡೆಯಲಿರುವಂತಹ ಸಿಡಬ್ಲ್ಯೂಸಿ ಸಭೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಪ್ರಮುಖವಾಗಿ ನ್ಯಾಷನಲ್ ಹೆರಾಲ್ಡ್ ಇರ್ಬೋದು, ಜೊತೆಗೆ ಮನ್ರೇಗಾ, ಹಿಂದೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಮನ್ರೇಗಾವನ್ನ ಈಗ ಹಾಲಿ ಬಿಜೆಪಿ ಸರ್ಕಾರ ಜಿ ಅನ್ನುವಂತಹ ಹೆಸರನ್ನು ಬದಲಾವಣೆ ಮಾಡಿ ಮಸೂದೆಯನ್ನ ಪಾಸ್ ಮಾಡಲಾಗಿರುವಂತ, ಜೊತೆಗೆ ಅಂಗೀಕಾರ ಕೂಡ ಆಗಿದೆ ರಾಷ್ಟ್ರಪತಿಗಳಿಂದ. ಹಾಗಾಗಿ ಇದರ ಸಾಧಕ ಬಾಧಕಗಳ ಬಗ್ಗೆ ಇವತ್ತು ಸಿಡಬ್ಲ್ಯೂಸಿ ಸಭೆಯಲ್ಲಿ ಚರ್ಚೆ ಕೂಡ ಆಗಲಿದೆ. ಇದರ ಜೊತೆಗೆ ಚುನಾವಣಾ ಆಯೋಗದ ವಿರುದ್ಧ ಈ ಹಿಂದಿನಿಂದಲೂ ಕೂಡ ಸಮರ ಸಾರ್ತಿರುವಂತಹ ಎಸ್ಐಆರ್ ನಿಯಮಾವಳಿಗಳ ಬಗ್ಗೆ ಕೂಡ, ಜೊತೆಗೆ ಅದರ ಬಗ್ಗೆ ಕೂಡ ವಿಸ್ತೃತವಾದಂತಹ ಚರ್ಚೆಯನ್ನು ನಡೆಸುವುದಕ್ಕೆ ಕಾಂಗ್ರೆಸ್ನ ಪ್ರಮುಖ ನಾಯಕರೆಲ್ಲರೂ ಕೂಡ ಇವತ್ತು ಸಿಡಬ್ಲ್ಯೂಸಿ ಸದಸ್ಯರು ಸಭೆಯನ್ನ ಸೇರಲಿದ್ದಾರೆ. ಇದರ ಜೊತೆಗೆ ಕರ್ನಾಟಕ ಹಾಗೂ ರಾಜ್ಯದ ಬೇರೆ ಬೇರೆ
ರಾಜ್ಯಗಳಲ್ಲಿ ಇರುವಂತಹ ಕಾಂಗ್ರೆಸ್ನ ಸದ್ಯದ ಬೆಳವಣಿಗೆಗಳ ಬಗ್ಗೆ ಕೂಡ ಮಾತುಕತೆಗಳನ್ನ ಚರ್ಚೆಗಳನ್ನ ಅಲ್ಲಿರುವಂತಹ ಸಿಡಬ್ಲ್ಯೂಸಿ ಸದಸ್ಯರು ನಡೆಸುವ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ಆದ್ರೆ ಕರ್ನಾಟಕದಲ್ಲಿ ಇದು ವಿಶೇಷವಾಗಿರುವಂತದ್ದು. ಯಾಕೆಂತ ಹೇಳಿದ್ರೆ ಕಳೆದ 2 ತಿಂಗಳಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತದ್ದು ಅಧಿಕಾರ ಹಸ್ತಾಂತರ ಅಥವಾ ಸಚಿವ ಸಂಪುಟ ವಿಸ್ತರಣೆ ಪುನರಚನೆ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಶಾಸಕರಿಂದ ಕಾರ್ಯಕರ್ತರುಗಳಿಂದ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತಹ ಹಿನ್ನೆಲೆಯಿಂದ ಇದಕ್ಕೆ ಅಧಿಕೃತವಾಗಿ ಎಲ್ಲವನ್ನು ಕೂಡ ತೆರೆ ಎಳೆಯುವಂತಹ ಕೆಲಸ ಇದೀಗ ಹೈಕಮಾಂಡ್ ಮಟ್ಟದ ನಾಯಕರುಗಳಿಂದ ಆಗುತ್ತೆ ಅನ್ನುವಂಥದ್ದನ್ನ ಬಹುಶಃ ಕಾದ್ ನೋಡ್ಬೇಕು. ಆದ್ರೆ ಇದನ್ನ ಇವತ್ತಿನ ಸಿಡಬ್ಲ್ಯೂಸಿ ಸಭೆಯಲ್ಲಿ ಚರ್ಚೆ ಮಾಡುವಂತದ್ದು ತೀರಾ ಕಡಿಮೆ. ಒಂದು ವೇಳೆ ವೈಯಕ್ತಿಕವಾಗಿ ಪ್ರತ್ಯೇಕ ಸಭೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ನ ಪ್ರಮುಖ ಹೈಕಮಾಂಡ್ ಮಟ್ಟದ ನಾಯಕರುಗಳು ವೇಣುಗೋಪಾಲ್ ಹೀಗೆ ಮಲ್ಲಿಕಾರ್ಜುನ್ ಖರ್ಗೆ 3 ಜನರಲ್ಲಿ ಒಬ್ಬರಲ್ಲಿ ಪ್ರತ್ಯೇಕವಾಗಿ ಚರ್ಚೆ ಮಾಡುವಂತಹ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು. ಜೊತೆಗೆ ಒಂದು ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಎಲ್ಲದಕ್ಕೂ ಕೂಡ ಅಂತ್ಯವನ್ನ ಹಾಡಿ ಮುಂದಿನ ಉಳಿದಂತಹ ಅವಧಿಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇರ್ತಾರೋ ಅಥವಾ ಬದಲಾವಣೆಯನ್ನ ಕಾಂಗ್ರೆಸ್ ಮಾಡುತ್ತಾ ಅನ್ನುವಂಥದಕ್ಕೆ ಇವತ್ತಿನ ಪ್ರತ್ಯೇಕ ಸಭೆ ಒಂದು ವೇಳೆ ನಡೆದ್ರೆ ಅದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳಲಿದೆ. ಜೊತೆಗೆ ಮುಂದೆ ಇಡುವಂತ ಎಲ್ಲಾ ಈ ರೀತಿಯಾದಂತಹ ಚರ್ಚೆಗಳಿಗೆ ಅಂತ್ಯ ಹಾಡುವ ಸಾಧ್ಯತೆಗಳನ್ನ ಹೈಕಮಾಂಡ್ ಮಟ್ಟದಿಂದ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಿದೆ. ಪ್ರಜ್ವಲ. ಫೈನ್ ಸಂತೋಷ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.